ಹುಬ್ಬಳ್ಳಿ ಬ್ರೇಕಿಂಗ್ ಹಳೆ ಸಿಆರ್ ಗ್ರೌಂಡ್ನಲ್ಲಿ ರೌಡಿ ಶೀಟರ್ ಪರೇಡ್, ಆಯುಕ್ತ ಶಶಿಕುಮಾರ್ ಕಠಿಣ ಸಂದೇಶ. ಹುಬ್ಬಳ್ಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಹಳೆ ಸಿಆರ್ ಗ್ರೌಂಡ್ನಲ್ಲಿ ಇಂದು ಭಾರಿ ಪ್ರಮಾಣದ ರೌಡಿ ಶೀಟರ್ ಪರೇಡ್ ನಡೆಸಲಾಯಿತು. ಅವಳಿ ನಗರದ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯ ರೌಡಿ ಶೀಟರ್ಗಳನ್ನು ಒಟ್ಟುಗೂಡಿಸಿ ಈ ಪರೇಡ್ ಆಯೋಜಿಸಲಾಯಿತು. ಪೊಲೀಸ್ ಆಯುಕ್ತ ಎನ್. ಶಶಿಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಈ ಪರೇಡ್ ವೇಳೆ ಅಪರಾಧ ಚಟುವಟಿಕೆ ಮುಂದುವರಿಸುತ್ತಿರುವ ರೌಡಿಗಳಿಗೆ ಕಠಿಣ ತರಾಟೆ ತೆಗೆದುಕೊಳ್ಳಲಾಯಿತು. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳದಂತೆ ಸ್ಪಷ್ಟ ಎಚ್ಚರಿಕೆ ನೀಡಲಾಯಿತು. ಕೆಲ ರೌಡಿಗಳ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ. ಪರೇಡ್ಗೆ ಹಾಜರಾಗದೆ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದ ಒಬ್ಬ ರೌಡಿಯನ್ನು ಆಯುಕ್ತರು ಸ್ಥಳದಲ್ಲೇ ತರಾಟೆಗೆ ತೆಗೆದುಕೊಂಡು ಅವನನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸುವಂತೆ ಸೂಚನೆ ನೀಡಿರುವುದು ಗಮನಾರ್ಹವಾಗಿದೆ. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಆಯುಕ್ತ ಶಶಿಕುಮಾರ್, ರೌಡಿಗಳ ಪೂರ್ವಾಪರ ತಿಳಿಯಲು ಮತ್ತು ಅವರ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲು ಈ ರೀತಿಯ ಪರೇಡ್ಗಳನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು. ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಅಂಕಿ ಅಂಶಗಳನ್ನು ಹಂಚಿಕೊಂಡ ಆಯುಕ್ತರು 2026ರ ವೇಳೆಗೆ ಒಟ್ಟು 1320 ರೌಡಿ ಸೀಟರ್ಗಳು ದಾಖಲಾಗಿದ್ದರೆ ಅದರಲ್ಲಿ 816 ರೌಡಿ ಸೀಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಪ್ರಸ್ತುತ ಅವಳಿ ನಗರದಲ್ಲಿ 510 ರೌಡಿ ಶೀಟರ್ಗಳು ಮಾತ್ರ ಉಳಿದಿದ್ದಾರೆ ಎಂದು ಮಾಹಿತಿ ನೀಡಿದರು. ಎಲ್ಲಾ ರೌಡಿ ಶೀಟರ್ಗಳ ಮೇಲೂ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗುತ್ತಿದ್ದು ಗಡಿಪಾರಿಗೆ ಒಳಪಡಿಸಬೇಕಾದವರ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಆಯುಕ್ತರು ತಿಳಿಸಿದ್ದಾರೆ. ಒಟ್ಟಾರೆ ಈ ಪರೇಡ್ ಮೂಲಕ ರೌಡಿ ಶೀಟರ್ಗಳಿಗೆ ಸ್ಪಷ್ಟ ಎಚ್ಚರಿಕೆ ನೀಡಿದ ಪೊಲೀಸರು ನಗರದಲ್ಲಿ ಶಾಂತಿ ಮತ್ತು ಭದ್ರತೆ ಕಾಪಾಡಲು ಕಠಿಣ ನಿಲುವು ತಳೆದಿದ್ದಾರೆ ಎಂಬ ಸಂದೇಶ ಹೊರಬಿದ್ದಿದೆ. ಕ್ಯಾಮೆರಾಮೆನ್ 1320 ರೌಡಿ ಶೀಟ್ಗಳಲ್ಲಿ 816 ರೌಡಿ ಶೀಟ್ಗಳನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಈಗ ಒಟ್ಟಾರೆಯಾಗಿ ನಮ್ಮ ಅವಳಿ ನಗರದ ಒಂದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ 510 ರೌಡಿ ಶೀಟರ್ಸ್ ಇದ್ದಾರೆ. ಸೊ ಅದು ಆನ್ ಅವರೇಜ್ ನಮ್ಮಲ್ಲಿರುವಂಥ 15 ಲಾ ಅಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ ಲೆಕ್ಕಕ್ಕೆ ಪ್ರತಿ ಠಾಣೆಯಲ್ಲಿ ಸುಮಾರು 30ರಿಂದ 50-55ರಷ್ಟು ರೌಡಿ ಶೀಟ್ಗಳು ಇದ್ದಾರೆ. ಕೆಲವು ಸ್ಟೇಷನ್ಗಳು ಬೆಂಡಿಗೇರಿ, ಓಲ್ಡ್ ಹುಬ್ಳಿ, ಕಸ್ಬಾಪೇಟ್, ಹುಬ್ಳಿ ಟೌನ್, ಧಾರವಾಡ ಟೌನ್, ವಿದ್ಯಾಗಿರಿ ಇಂಥ ಸ್ಟೇಷನಲ್ಲಿ ಸ್ವಲ್ಪ 50ಕ್ಕಿಂತ ಹೆಚ್ಚು ಸಂಖ್ಯೆ ಇದೆ. ಒಟ್ಟಾರೆಯಾಗಿ ಈ ಒಂದು ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಕಳೆದ ವರ್ಷ 510 ಮತ್ತು ಈ ವರ್ಷ 816 ಅಂದರೆ ಒಟ್ಟು 1326 ರೌಡಿ ಶೀಟ್ಗಳನ್ನು ನಾವು ಕಳೆದ ಸುಮಾರು 1 ವರ್ಷಗಳಲ್ಲಿ ನಾವು ಮುಕ್ತಾಯ ಮಾಡಿದ್ದೇವೆ. ಇದರಲ್ಲಿ ಮುಖ್ಯ ಉದ್ದೇಶ ಅಂತಂದರೆ ನಂಬರ್ ಆಫ್ ರೌಡಿ ಶೀಟ್ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಅವ್ರನ್ನ ನಿಗಾ ವಹಿಸುವಂಥದ್ದು ನಮ್ಮ ಠಾಣೆಯ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕಷ್ಟ ಆಗುತ್ತೆ. ಉದಾಹರಣೆ, ಒಂದು ಬೆಂಡಿಗೇರಿ ಪೊಲೀಸ್ ಸ್ಟೇಷನಲ್ಲಿ 200 ರೌಡಿ ಶೀಟ್ ಇದ್ದಾಗ ಅದರಲ್ಲಿ ಅವ್ರನ್ನ ಸೂಪರ್ವೈಸ್ ಮಾಡುವಂಥದ್ದೇ ಕಷ್ಟ ಆಗುತ್ತೆ. ಹಂಗಾಗಿ ಯಾರ್ದು ಸದ್ಯದ ಆಕ್ಟಿವಿಟಿ ರೌಡಿ ಚಟುವಟಿಕೆಗಳಲ್ಲಿಲ್ಲ, ಬಹಳ ಹಳೆಯ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದೆ, ಅವ್ರ ಕೇಸ್ಗಳು ಕ್ಲೋಸ್ ಆಗಿದೆ, ಅವರು ಆರೋಗ್ಯ ಸಮಸ್ಯೆಗಳಿಂದ ಆಕ್ಟಿವ್ ಇಲ್ಲ ಅಥವಾ ಡೆತ್ ಆಗಿದೆ, ಈ ಎಲ್ಲ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ನಾವು ಪರಾಮರ್ಶೆ ಮಾಡಿ ಒಟ್ಟು ಈ ವರ್ಷ 816 ಮತ್ತು ಕಳೆದ ವರ್ಷ 510 ಸೇರಿದಂತೆ ಒಟ್ಟಾರೆಯಾಗಿ 1326 ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಿದ್ದೇವೆ. ಮತ್ತೆ ಮುಂದುವರೆದು ಇವಾಗ ಸದ್ಯ ನಮ್ಮಲ್ಲಿ 510 ರೌಡಿ ಶೀಟ್ ಇದ್ದಾಗ್ಯೂ ಕೂಡ ಇನ್ನೂ ಯಾರಾದರೂ ಫಿಟ್ ಕೇಸಸ್ ಇದ್ದಾರಾ ಅನ್ನುವಂಥದ್ದು ನಾವು ಪರಾಮರ್ಶೆ ಮಾಡ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಆ ಪ್ರಕಾರ ನಮ್ಮಲ್ಲಿ A-B-C ಅಂತ 3 ಕ್ಯಾಟಗರಿ ಇರುತ್ತೆ. A ಅಂದರೆ ಆಕ್ಟಿವ್ ರೌಡೀಸ್, B ಅಂದರೆ ಆಕ್ಟಿವ್ ರೌಡೀಸು ಬಟ್ ಬೇರೆ ಜುರಿಸ್ಟಿಕ್ಷನಲ್ಲಿ ಆಕ್ಟಿವ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ನಿವಾಸಿ ಆದರೆ ಅವನ ಆಕ್ಟಿವಿಟಿ ಟೌನ್ ಸ್ಟೇಷನಲ್ಲಿ ಇರುತ್ತೆ. ಹಂಗಿದ್ದಾಗ B ಕ್ಯಾಟಗರಿಯಲ್ಲಿ ಮೇಂಟೈನ್ ಮಾಡ್ತೀವಿ. ಮತ್ತು ಯಾರು ಕೇಸ್ ಇರಲಿ ಬಿಡಲಿ ಸ್ವಲ್ಪ ಸಮಾಜಕ್ಕೆ ಅಡ್ಡಿ ಮಾಡುವಂಥ ಕೆಲ ಚಟುವಟಿಕೆಗಳು ತೊಡ್ಕೊಂಡಿರ್ತಾರೆ ಅಂಥವ್ರನ್ನ C ಕ್ಯಾಟಗರಿ ಅಂದರೆ ಬಡ್ಡಿಂಗ್ ರೌಡೀಸ್ ಅಂತ ಕರಿತೀವಿ. ಆ 3 ಕ್ಯಾಟಗರಿಯಲ್ಲಿ ಮತ್ತೆ ಪರಾಮರ್ಶೆ ಮಾಡಿ ಹೊಸ ರೌಡಿ ಹಾಳೆಗಳನ್ನು ತೆಗಿಲಿಕ್ಕೆ ಕೂಡ ನಾನು ಸೂಚನೆನ ಕೊಟ್ಟಿದ್ದೇನೆ. ಅದ್ರ ಜೊತೆಗೆ ನಮ್ಮಲ್ಲಿ ಒಂದು MOB ಕಾರ್ಡ್ ಅಂತ ಇರುತ್ತೆ, ಅಂದರೆ ಮೋಡಸ್ ಆಪರೆಂಡಿ ಬ್ಯೂರೋ ಕಾರ್ಡ್ ಅಂತ. ಆ MOB ಕಾರ್ಡ್ ಅಂದರೆ ಈ ಸ್ವತ್ತಿನ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿಗಳ ವಿವರಗಳು, ಅದರಲ್ಲಿ ಫಿಂಗರ್ ಪ್ರಿಂಟ್ ಇರುತ್ತೆ, ಅವ್ರದ್ದು ಡೀಟೇಲ್ಸ್ ಇರುತ್ತೆ, ಅವ್ರದ್ದು ಚೆಹರೆ ಇರುತ್ತೆ, ಆಮೇಲೆ ಅವ್ರ ಗುರುತಿರುತ್ತೆ, ಅವ್ರ ಅಸೋಸಿಯೇಟ್ಸು, ಯಾವ್ಯಾವ ಸ್ಟೇಷನಲ್ಲಿ ಕೇಸಸ್ ಇದೆ. ಇದರಲ್ಲೂ ಕೂಡ ನಮ್ಮಲ್ಲಿ ಒಟ್ಟು 3597 MOB ಕಾರ್ಡ್ಗಳಿತ್ತು. ಅಂದರೆ ಬರೋಬ್ಬರಿ ಪ್ರತಿಯೊಂದು ಠಾಣೆಗೂ 200-250, ಕೆಲವು ಠಾಣೆಗಳಲ್ಲಿ ಎಲ್ಲಿ ಪ್ರಾಪರ್ಟಿ ಅಫೆನ್ಸಸ್ ಆಕ್ಟಿವಿಟಿ ಜಾಸ್ತಿ ಇರುತ್ತೆ, ಹುಬ್ಳಿ ಸಬರ್ಬನ್ನು, ಆಮೇಲೆ ನಮ್ಮ ಕೇಶವಾಪುರ, ಆಮೇಲೆ ಧಾರವಾಡ ಸಬರ್ಬನ್, ವಿದ್ಯಾಗಿರಿ, ಈ ಥರ ಠಾಣೆಗಳಲ್ಲಿ ಒಂದೊಂದು ಠಾಣೆಗಳಲ್ಲಿ 400-500ವರೆಗೂ MOB ಕಾರ್ಡ್ಗಳಿತ್ತು. ಅದನ್ನು ಕೂಡ ಕಳೆದ 3 ತಿಂಗಳಿಂದ ಅಂದರೆ ಜನವರಿಯಿಂದ ನಿರಂತರವಾಗಿ ರಿವ್ಯೂ ಮಾಡಿ ಪ್ರತಿಯೊಂದು MOB ಕಾರ್ಡನ್ನು ರಿವ್ಯೂ ಮಾಡಿ ಯಾರು ಇನ್ನು ಫರ್ದರ್ ಅವ್ರದ್ದು ಮೇಂಟೈನ್ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅಥವಾ ಯಾವುದು ಆಕ್ಟಿವಿಟಿ ಇಲ್ಲ ಅಥವಾ ಯಾರು ಸತ್ತೋಗಿದ್ದಾರೆ ಅಥವಾ ಕಂಪ್ಲೀಟ್ಲಿ ನಮ್ಮ ಆಕ್ಟಿವಿಟಿ ನಮ್ಮ ಜುರಿಸ್ಟಿಕ್ಷನ್ ಆಕ್ಟಿವ್ ಇಲ್ಲ
ಅಂಥವ್ರದ್ದೆಲ್ಲ ಪರಾಮರ್ಶೆ ಮಾಡಿ ಸುಮಾರು 2313 ಜನರ MOB ಕಾರ್ಡನ್ನ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕ್ಲೋಜರಿಗೆ ಕಳಿಸಿದ್ರು. ನಿಶ್ಚಲ ಕಡತ ಅಂತ ಕರೀತಾರೆ. ಅಂದ್ರೆ ಅದು ಕ್ಲೋಸ್ ಆಗಲ್ಲ, ಅದನ್ನ ಇನ್ಆಕ್ಟಿವ್ ಅನ್ನೋ ರೀತಿಯಲ್ಲಿ ನಿಶ್ಚಲ ಕಡತ ಅಂತ ಕರೀತಾರೆ. ಆ ಒಂದು ಇದರಲ್ಲಿ ಇಡ್ಲಾಗಿದೆ. ಇನ್ನು ಅದನ್ನು ಉಳಿದಂತೆ 1284 ಹೊಸ MOB ಅಂದ್ರೆ ನಮ್ಮಲ್ಲಿ ಎಕ್ಸಿಸ್ಟಿಂಗ್ MOB ಕಾರ್ಡ್ಸ್ 1284 ಇದೆ. ಅದು ಮುಂದುವರೆದು ಯಾರಾದರೂ ಹೊಸ ಕೇಸ್ಗಳಲ್ಲಿ ಆಕ್ಟಿವ್ ಆಗಿರುವಂಥದ್ದು ಆ್ಯಡ್ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಎರಡೂ ಪ್ರಕ್ರಿಯೆ ಮಾಡೋದ್ರ ಮುಖಾಂತರ ಒಂದು ಯಾರು ಬಹಳಷ್ಟು ದಿನಗಳಿಂದ ರೌಡಿ ಶೀಟರ್ಗಳು ನಾವು ಅನ್ನುವಂಥ ಒಂದು ಹಣೆಪಟ್ಟಿಯನ್ನ ಕಟ್ಕೊಂಡಿದ್ರು, ಅದ್ರಲ್ಲಿ ಬಹಳಷ್ಟು ಜನ ಬಂದ್ಬಿಟ್ಟು ಬಹಳ ಒಳ್ಳೆ ರೀತಿಯಲ್ಲಿ ಹಳೇದೊಂದು ಏನೋ ಕೇಸ್ ಆಗಿರುತ್ತೆ, 2 ಕೇಸ್ ಆಗಿರುತ್ತೆ, ಬಟ್ ಒಳ್ಳೆ ರೀತಿಯಲ್ಲಿ ಮುಖ್ಯವಾಹಿನಿಯಲ್ಲಿ ಬದುಕಲಿಕ್ಕೆ ಹಂಬಲ ವ್ಯಕ್ತಪಡಿಸಿರ್ತಾರೆ. ಮತ್ತೆ ದುಡಿಮೆ ನೀಟಾಗಿ ಮಾಡಿಕೊಂಡು ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಅಂಥವ್ರಿಗೆ ಒಂದು ಅವಕಾಶ ಕೊಡಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಜನರದ್ದು ಒಟ್ಟು 1326 ರೌಡಿ ಶೀಟ್ಗಳನ್ನ ಕಳೆದ ವರ್ಷ ಮತ್ತು ಈ ವರ್ಷ ಸೇರಿ ಕ್ಲೋಸ್ ಮಾಡಿದ್ದೀವಿ. ಅವ್ರಿಗೆಲ್ಲ ಮುಖ್ಯವಾಹಿನಿಯಲ್ಲಿ ಇರಲಿಕ್ಕೆ ಒಂದು ಒಳ್ಳೆ ಅವಕಾಶ ಇದೆ. ಆ ಅವಕಾಶವನ್ನು ಉಪಯೋಗಿಸ್ಕೋಬೇಕು. ಅದೇ ರೀತಿ ಇವತ್ಯಾರು ರೌಡಿ ಪೆರೇಡ್ಗಳಲ್ಲಿ ಸುಮಾರು 510ರಲ್ಲಿ ಸುಮಾರು 400 ಜನದಷ್ಟು ಇವತ್ತು ಅಪಿಯರ್ ಆಗಿದ್ರು. ಅದನ್ನ ಉಳಿದಂತೆ ಸುಮಾರು 50ಕ್ಕೂ ಹೆಚ್ಚು ಜನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಬೇರೆ ಬೇರೆ ಕೇಸಲ್ಲಿದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಜನ ಎಕ್ಸ್ಟರ್ನಮೆಂಟ್ ಅಂದ್ರೆ ಗಡಿಪಾರಲ್ಲಿ ಹೊರಗಡೆ ಇದ್ದಾರೆ. ಇನ್ನು ಉಳಿದಂತೆ ಸುಮಾರು 60ರಿಂದ 70 ಜನ ಇನ್ನೂ ಅಪಿಯರ್ ಆಗುವಂಥದ್ದು ಬಾಕಿ ಇದೆ. ಅವ್ರು ಬೇರೆ ಬೇರೆ ಕಾರಣಗಳಿಂದ ಹೊರಗಡೆ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಅವ್ರನ್ನು ಕೂಡ ಠಾಣೆಗಳಿಗೆ ಕರೆಸಿ ಈ ಎಲ್ಲ 510 ಜನರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ಳಲಾಗುತ್ತೆ. BNSS ಧಾರವಾಡದ ರೈಟಿಗೆ ಪ್ರಾಪರ್ ಆಗಿರ್ಲಿ. ಏನ್ ಹೆಸರು? ಸಿದ್ದು. ಎಷ್ಟು ವಯಸ್ಸು? 29. ಮನೇಲಿ ಯಾರು ಹೇಳ್ತಾರೆ? ಮದುವೆ ಆಗಿಲ್ಲ. ಈಗ ಮುಂದುವರಿಸಿದ್ಯಾ ಸುಮ್ಮನೆ ಮರ್ಯಾದಾಗಿದೆಯಾ? ಏನು ಕೆಲಸ ಮಾಡ್ತೀಯ? ಹಾಂ ಮುಂದೆ ಏನು ಕೆಲಸ? ಕರ್ಸಿ ಮಕ್ಕ ನೋಡಿದ್ರೆ ನೋಡಿ ಇನ್ನೇನೆ ಬರ ಅದೇನಿದೆ ಏನು ಕೆಲಸ ಮಾಡ್ತೀವಿ? ಯಾವ ಕೆಲಸಪ್ಪ? ಒಳಗೋದು. ಹಾಂ ಆಮೇಲೆ ಕೇಸ್ ಇಲ್ವಾ? ಇಲ್ಲ ಆ್ಯಕ್ಟಿವಿಟಿ ವಾಚ್ ಮಾಡ್ತೀವಿ. ಅಪೋಸಿಟ್ ಪಾರ್ಟಿ ಮತ್ತೆ ನಮ್ಮನ್ನ ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿದ್ರಲ್ಲ, ಯಾಕೆ ಒಳಗೋಗಿಲ್ಲ? ಏನೋ ಆ್ಯಕ್ಟಿವಿಟಿ ಆಯ್ತು ನಾನು ಹೇಳಿದ್ನಲ್ಲ, ಎಲ್ಲ ನೀವು ಒಳಗಾಗಿ ಊಟಿಗೆ ಬಂದು ಮಾಡಿದ ಕೇಸಲ್ಲಿ ಅಮಿತಾಬ್ ಅಪೋಸಿಟ್ ಅರ್ಬಾಜ್ ಅಪೋಸಿಟ್ ಟೀಮ್ ಮಾಡೋದು. ಅರ್ಬಾಜ್ ಅಪೋಸಿಟ್ ಇನ್ಯಾರು ಸರ್? 2 ಆಯ್ತು. ಸೈಲೆಂಟ್ ಅದ ಸರ್. PR ಮಾಡಿದ್ರೆ ಬರ್ತಾರೆ ಸರ್. ಏನು ಹೆಸರು? ನಿಮ್ಮ ಮನೆಗೇನು ಉಗಿಯಲ್ವಾ? ಹಿಂಗೆಲ್ಲ ಓಡಾಡ್ತಿರಲ್ಲ? ಹಾಂ, ಅಪ್ಪ ಅಮ್ಮನ ಮಾತು ಕೇಳಂಗಿದ್ರೆ ನೀವೇ ಕ್ರಿಮಿನಲ್ಸ್ ಆಗ್ತೀರಿ. ಎಷ್ಟು ವಯಸ್ಸು ನಿನಗೆ? ಮತ್ತೇನು ಬೇರೆ ಗಾಂಜಾನಾ? ಯಾಕೆ ಹಿಂಗಿದೆಯಾ? ಆಗಿದೆ ಸರ್. ಅದು ಓಪನ್ 2021 ಅಲ್ಲ. ಯಾಕೆ ಹಿಂಗಿದೆ?
ಹಾಂ ಯಾವ್ದು ಏನು ನಿಮ್ಮ ವೇಸ್ಟ್ ಆಯಿತು ಎಲ್ಲ ತೆಗಿಸ್ರಿ ಕರ್ಕೊಂಡು ಯಾಕೆ ಬರ್ತೀರಿ ನಮಗೆ ಸ್ಪೆಷಲಿ ಕರ್ಕೊಂಬರ್ತಿರಲ್ಲ ಬೆಳಗ್ಗೆ ನೀಟಾಗಿ ಒಂದು ಹೇಳ್ಬಿಡು ಒಳ್ಳೆ ಕಟಿಂಗ್ ಮಾಡಿಸ್ಕೊಂಬ ಅಂತ ಹೇಳೋಕ್ಕಾಗಲ್ಲ ಇವೆಲ್ಲ ಏನು ನೀವು ನೋಡಿದರೆ ಹೊಲಸು ಅಸಹ್ಯ ಕಾಣ್ತವೆ ಈ ಸ್ಟೈಲ್ಗಳು ಎಲ್ಲಾದರೂ ಬರತ್ತಿರಲ್ಲ ಎಷ್ಟು ಕೇಸ್ ಒಂದೇನಾ ಮತ್ತು ಮುಂದುವರೆದ ಒಂದು ಕೇಸ್ ನಮ್ಮಲ್ಲಿ ಒಂದು ಬೇರೆ ಇನ್ನೊಂದಿಷ್ಟು ಕೇಸಲ್ಲಿ ಎರಡು ಕೇಸಲ್ಲಿ ಅದು ಯಾಕೆ ಇಟ್ಕೊಂಡಿದ್ದೀರಿ ಅಂತ ಅವನ್ನೆಲ್ಲ ಹಾಂ 2025 ಲೇಟರ್ ಆಫಲ್ಲಿ ಅಕಸ್ಮಾತ್ ಅವರು ಫ್ರೆಶ್ ಕೇಸ್ ಇಟ್ಟರೆ ಗುಂಡೆ ಹಾಕ್ಟಾಗಿ ಒಳಗೆ ಕಳಿಸಿ ಅದನ್ನೆಲ್ಲ ಹೊರಗೆ ಇಟ್ಕೊಬೇಡಿ ಏನು ಇದು ಒಂದೇ ಕೇಸ ಏನು ನಿಂದೆಲ್ಲ ಇದೆ ಹೊಸಪೇಟೆಯಲ್ಲಿ ವಿಧಾನಗಳು ಮೊನ್ನೆ ಆಗ್ತದೆ ಸರ್ ಹಿಂದೆ ಇದೊಂದಿದೆ ರೂಢಿ ಶೀಟ್ ಮುಂದುವರ್ಸ್ಕೊಂಡು ಹೋಗಿದ್ದು ಗಾಂಧಿ ದಂಧ ಇದು ಸಾಯ್ತೀರ ಅಷ್ಟೇ ರಸ್ತೆಯಲ್ಲಿ ಯಾವನಾದ್ರೂ ಹೊಡೆದಾಗ್ತಾನೆ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಅಂಗಡಿ ನೋಡ್ಕೊಂಡ್ರಿ ಇಷ್ಟು ಜನ ಅಂಗಡಿ ನೋಡ್ತಾರೆ ಯಾರ ಮೇಲೆ ರೋಡಿ ಶೀಟ್ ಓಪನ್ ಮಾಡಿದಾರೇನ್ರಿ ಹೋಗು ಮುಂದೆ ಕುಟುಂಬ ಗುಂಡ ಒಂದೇ ಕೇಸ್ 5 ಕೇಸ್ 10 ಕೇಸ್ ಇಲ್ಲ ಯುವರ್ ಜಸ್ಟಿಫಿಕೇಶನ್ ಇಸ್ ಸಫಿಷಿಯಂಟ್ ಕೋರ್ಟ್ ವಿಲ್ ಡೆಫಿನೆಟ್ಲಿ ಕನ್ವಿನ್ಸ್ ಆಚೆ ಒಂದು ಗುಂಡ ಮೋಸ್ಟ್ ಮೆಟೋರಿಯಸ್ ಆಗಿ ಹೋಗು ಫಸ್ಟು ಒಳ್ಳೆ ಬಟ್ಟೆ ಹಾಕೋ ರೌಡಿ ಸೀಟ್ರನ್ನ ಹಣೆ ಪಟ್ಟಿ ಇದ್ದಾಗ ಅಟ್ಲೀಸ್ಟ್ ನೋಡೋಕೆ ಒಳ್ಳೆ ಬಟ್ಟೆಗಳಾದ ಹಾಕೊಂಡ್ರೆ 4 ಜನ ಒಪ್ಕೋತಾರೆ ಇಂಥ ಹರಕಲು ಪರ್ಕಲೆಲ್ಲ ಸ್ಟೈಲ್ ಮಾಡ್ಕೊಂಡು ಹೋದ್ರೆ ಯಾವನ್ನ ಒಪ್ಕೋತಾನೆ ಹೌದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಹಿಂಗಂತ ಎಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿರು ಇಲ್ಲಾಂದ್ರೆ ಸುಮ್ಮನೆ ಬೀದಿ ಹಣಾಗಿ ಹೋಗ್ತೀವಿ ಅಷ್ಟೇ ರೌಡಿಸಮ್ ಮಾಡಿ ಯಾವನು ಉದ್ಧಾರ ಆಗಿಲ್ಲ ಹೋಗು ಅಲ್ವಾ ಹಿಂಗೆ ಇರ್ತಿರಲ್ಲ ಬೈಲ್ ಹಿಂಗೆ ಹೋಗ್ತಿಲ್ಲ ನಿಮ್ಮ ಮನೆಗೆ ಯಾರಿದ್ದಾರೆ ತಂದೆ ತಾಯಿ ಇದ್ದಾರಾ ಮದುವೆ ಆಗಿದೆಯಾ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ ಯಾರು ನಿನ್ಗೆ ಮುಗಿಯಲ್ಲ ಹಿಂಗೆ ಹೋದರೆ ನೋಡಿದ್ರೆ 100% ಇವಾಗಲೂ ಗಾಂಜಾ ಇನ್ಫ್ಲೂಯೆನ್ಸ್ ನೋಡಿರಿ ಸಿಫೈ ಮಾಡಿ ಹಾಂ ಎಷ್ಟು ಮಾಡಿಸ್ಲ ಇವಾಗಲೇ ಲಾಸ್ಟ್ ಒಂದು ತಿಂಗಳಾಗಿದ್ರೂ ಬರುತ್ತೆ ಒಂದು ತಿಂಗಳು ಕೆಳಗಡೆ ಸೇದಿದ್ರೆ ಅಥವಾ ಏನಾದರೂ ಇಂಜೆಕ್ಷನ್ ಮಾಡ್ಕೊಂಡಿದ್ರೆ ಬರುತ್ತೆ ಮಾಡಿಸ್ಲಾ ಟೆಸ್ಟು ಮಾಡಿಸಿ ಸೀದಾ ಜೈಲಿಗೆ ಹೋಗ್ತೀಯಾ ನೋಡ್ರಿ ಅವ್ನಿಗೆ ಕಾಲ್ಗಿಲೆಲ್ಲ ಸ್ವೆಟ್ಟಿಂಗ್ ಎಲ್ಲ ಆಗುತ್ತೆ ಎಲ್ಲ ಗಾಂಜಾ ಸ್ವೆಟ್ಟಿಂಗು ಛತ್ರಿ ಬಿಡು ಬಿಡು ಅದು ಬಿಡು ಕಾಲು ನೋಡಿ ಬಿಡು ಏನಾಗುತ್ತೆ ಎಲ್ಲ ಅದೇ ಸ್ವೆಟ್ಟಿಂಗ್ ಇವೆಲ್ಲ ಅಲ್ಲ ಜನ ಆ ಕಡೆ ಈ ಕಡೆ ಕೈ ಕೊಟ್ಟು ಹಿಡ್ಕೊಂಡು ಹೋಗೋದು ನಿಮ್ಮ ಏನು ಬಂದೈತೆ ಹೋಗು ನಡಿ ಹಿಂದೆ ನೀಟಾಗಿ ಕಟ್ಟಿಂಗು ಶೇವಿಂಗ್ ಎಲ್ಲ ನೀಟಾಗಿ ಮಾಡಿಸ್ಕೊಂಡು ನಮ್ಮ ಎದುರು ಸಾಕು ಇಷ್ಟೆಲ್ಲ ಕೂದಲು ಗಡ್ಡ ಬಿಟ್ಕೊಂಡು ಒಂದು ಟಾಟು ಹಾಕ್ಕೊಂಡು ಒಂದು ಚೈನು ಅಂತ ಇಂಥ ಹಾಕೊಂಡ್ಬಿಟ್ರೆ ನೋಡಿದೆ ಅದ್ರಬೇಕು ಸೈಕೋಗಳ ಥರ ಕಾಣ್ತಾರೆ ಯಾರ್ಯಾರು ಇರ್ತಾರೆ ಮನೇಲಿ ಮಮ್ಮಿ ಲಿಂಗನ್ನು ಹಾಂ ಹೋಗುವ ಯಾವ ಜಾಗ ಯಾವ ಕೇಸ್ ವಿಜಯ್ ಏನು ಅಸಾಲ್ಟ್ ಯಾವುದು ಇಂಥವ್ರು ಇವ್ರು ಪೊಗರು ನೋಡ್ಬೇಕಿದ್ರೆ ಹೆಂಗಿರುತ್ತೆ ಅಂತ ನೋಡಕ್ಕೆ ಹಿಂಗಿರ್ತಾರೆ ಹಾಂ ಸಣ್ಣ ಹುಡುಗರು ಸ್ಕೂಲ್ ಹೋಗೋ ಹುಡುಗರು ತೆಗೆದು ಬಿಟ್ಟರೆ ಅಲ್ಲೋಗಿ ಬೀಳ್ತೀಯ ನೀನು ಅಂಗಡಿಯ ಇವ್ರ ಮೇಲೆ ರೋಡಿ ಶೀಟು ಇವೊಂದು ಮೇಂಟೆನೆನ್ಸ್ ಇವನಿಗೊಂದು ಫೈಲ್ ಪೇಪರ್ ವೇಸ್ಟ್ ಅಷ್ಟೇ ಹೋಗ ಸ್ವಲ್ಪ ವೆರಿಫೈ ಮಾಡಿರಿ ಇಂಥವ್ರಿಗೆಲ್ಲ ಮೆಸ್ ಮಾಡ್ಕೊಂಡು ಅಲ್ಲಿ ಏನು ಮೆಸ್ಸಲ್ಲಿ ಇವಾಗಲೂ ಅನ್ನ ಕೊಡ್ತಾರೋ ಏನು
ಮತ್ತು ಅವ್ರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದನ್ನು ಎನ್ಕರೇಜ್ ಮಾಡ್ತಾರೋ ಏನಂತ ವೆರಿಫೈ ಮಾಡಿ ಉಂಟು ಸರ್. ಓಕೆ ಒಕ್ಕಲ್ತನ ಹೊಲ ಇದೆ. ಇದು ಕನ್ನಡಕ 7,800 ರೂಪಾಯಿ ಕನ್ನಡಕ ಇದೆ. ಇಷ್ಟು ಸ್ಟೈಲ್ ಮಾಡೋಕೆ ಅವ್ನಿಗೆ ದುಡ್ಡು ಎಲ್ಲಿಂದ ಬರ್ತದೆ? ಎಷ್ಟಾಯ್ತು? ಸುಮ್ಮನೆ ಹೇಳ್ತೀವಿ ಬರುತ್ತೆ ಏನೇನು ಮಾಡ್ತೀನಿ ಕೆಲಸ ಯಾರು ಮರ್ಡರ್ ಮಾಡಿದ್ದ? ರಿಲೇಷನ್ ಇದ್ದಾನೆ. ಯಾಕೆ ಫಸ್ಟ್ ನಾವು ಮನೆ ಕಡೆ ಇದ್ದಾಗ ಅವನು ಬಂದು ಸಾಕೋದಿತ್ತು. ಹಾಂ ಆಮೇಲೆ ಏನು ಬಂದೈತೆ ಕೇಸಲ್ಲಿ? ಎಲ್ಲಿಗೆ ಬಂದೈತೆ? ಯಾವ ಸ್ಟೇಜಿಗೆ ಬಂದೈತೆ? ಇನ್ನೂ 25 ಸರ್ ಪಿ ಟಿ ಕೆಲಸ ಇದ್ದಂಗಿಲ್ಲ. ಎಂದು ಇದೆ ಆ್ಯಕ್ಟಿವಿಟಿ ಏನು? ಇವ್ದು ಐತೆ ಸರ್ ಯಾವ ಏರಿಯಾ? ಗಬ್ಬೂರು ಮತ್ತೆ ಇನ್ನೊಂದು ಕೇಸ್ ಮತ್ತು ರಾಬರಿ ಕೇಸ್ ಮಾಡೋದು ಯಾಕೆ ಮತ್ತೆ ಗುಂಡ ಯಾಕೆ ಒಳಗೆ ಕಳಿಸಿ ಯಾಕೆ ಬಿಟ್ಕೊತೀರಿ ಇಂಥವ್ರನ್ನ? ಮಾಡ್ತೀವಿ ಇಂಥ ಇದು ಇವಿದ್ದಂಗೆ ಕೆಟ್ಟ ಹುಳುಗಳಿದ್ದಂಗೆ ಇವು. ಹಾಂ ಸರ್ ಮಾಡ್ತೀವಿ. ಆಯ್ತಾ? ಹೊರಗಿದ್ದಷ್ಟು ಸುಮ್ಮನೆ 4 ಜನಕ್ಕೆ ತೊಂದರೆ ಆಗುತ್ತೆ. ಅದ್ರ ಬದಲು ಕಾನೂನಲ್ಲಿ ಅವಕಾಶ ಇದೆ, ತಗೊಂಬಿಟ್ಟು ಒಳಗಡೆ ಹಾಕಿ. ಸರಿ ಸರ್ ಮಾಡ್ತೀವಿ. ಅಲ್ಲೇ ತಗ್ಸೋಷ್ಟಷ್ಟೇ ನೀವು ಮಾಡಿರೋದು ಕೆಲಸ. ಏನು ನಿಮ್ಮಿಂದ ಯಾರು ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಇಲ್ಲ, ಜೊತೆಗೆ ಹುಟ್ಟಿದ ಅಣ್ಣ ತಮ್ಮಗಳು ಅಕ್ಕ ತಂಗಿಯರಿಗೆ ಗೌರವ ಇರಲ್ಲ. ನಮ್ಮ ಹುಡುಗ ಇವನು, ನಮ್ಮ ಊರಿನವನು, ನಮ್ಮ ಸಂಬಂಧಿಕ ಸ್ನೇಹಿತ ಅಂತ ಯಾರು ಹೇಳ್ಕೊಳಕ್ಕೆ ಅರ್ಹತೆ ಇರಲ್ಲ ನಿಮಗೆ. ಇವ್ನು ನೋಡಿ, ಇವ್ನು ಬಾರ ಮುಂದಕ್ಕೆ. ಏನು ಇವಾಗ ಫುಲ್ ಸಾಚಾ ಥರ ಬಂದ್ಬಿಟ್ಟಿದೆಯಾ? ಎಲ್ಲ ಸ್ಟೈಲ್ಗಿಲೆಲ್ಲ ಕಮ್ಮಿ ಮಾಡ್ತೀವಿ ನಿಮಗೆ. ಹ್ಞೂ ಸರಿ ಸರ್ ಮಾಡ್ತೀವಿ. ಆ ಕಡೆ ಎಲ್ಲಾದರೂ ಬೀದರ್ ಇಲ್ಲ ಚಾಮರಾಜನಗರ ಆ ಕಡೆ ಕಳಿಸಿ. ಸರಿ ಸರ್. ಜನನೇ ಹಿಡ್ಕೊಂಡು ಬಿಡ್ತಾರೆ. ಆ ದಿನಗಳು ದೂರ ಇಲ್ಲ, ನಿಮ್ದೆಲ್ಲ ನೋಡಿದ್ದೀನಿ ಆ್ಯಕ್ಟಿವಿಟಿ. ನೀನಂತೂ ಡ್ರಗ್ ಅಡಿಕ್ಷನ್ ಸಾಯ್ತೀಯ, ಇದ್ದವ್ರನ್ನ ಯಾಕೆ ಸಾಯಿಸ್ತೀಯ? ಹೇಳ್ರಿ ಒಂದು. ಯಾಕೆ ಸರ್ 17 ಕ್ರಾಸ್ ಆಯ್ತು ಸರ್ ಈಗ ಮುಗಿದೋದಂತಲ್ಲ, ಅದು ಇತ್ತಲ್ಲ, ಅದು ಸ್ಪೋರ್ಟ್ ನಮಗೆಲ್ಲ ಹಿಂದೆಲ್ಲಿ ಮುಗಿತೈತೆ, ಕೈಯಲ್ಲಿ ನೀನು ಹೊಡೆಸ್ಕೊಂಡು ಹೋಗೋದು ಹೊಡೆದಿರೋದೆಲ್ಲ ಕಾಣುತ್ತಲ್ಲ. ಮೂರು ಅಡಿದಾಗ ನಿಮಗೆ ನೀವು ರೌಡಿ ಸೀಟ್ ಮೇಂಟೈನ್ ಮಾಡ್ಬೇಕು ಸ್ಟೇಷನಲ್ಲಿ ಇದ್ದಾಗ. ಮತ್ತೆ ಬರಬೇಕು ಕರೆದ ತಕ್ಷಣ. ಏನು ಗಾಂಚಲಿನಿಂದ ಏನು ನಿನಗೆ ಒಬ್ಬನ ಕರ್ಕೊಂಬರಕ್ಕೆ 4 ಜನ ಬರ್ಬೇಕಾ? ಹೆಣ್ಮಕ್ಳು ಮುಂದೆ ಮಾಡ್ತೀಯಾ? ಒಳಗಾಕಿ ಹಿಡಿದು ಅಬ್ಸ್ಟ್ರಕ್ಷನ್ ಟು ಡ್ಯೂಟಿ ಅಂತ ಕೇಸ್ ಮಾಡಿ ಒಳಗಾಕಿ. ಇಂಥವ್ರಿಗೆ ಯಾಕೆ ಬಿಡ್ತೀರಿ ಹೊರಗಡೆ? ರೌಡಿ ಶೀಟ್ ಇದೆಯಾ? ಕರೆಯೋವರೆಗೂ ಬರಬೇಕು ಸುಮ್ಮನೆ. ಯಾರು ಹೋಗಿದ್ದವ್ರ ಜೊತೆಗೆ? ನೀನೋದ್ರು ಬಂದಿಲ್ಲ? ಎಲ್ಲರೂ ಎಲ್ಲ ಹೆಣ್ಮಕ್ಳ ಮೇಲೆ ಮಾಡಿ. ಅವ್ರು ಯಾಕೆ ಅಡ್ಡ ಬರ್ತಾರಂತೆ? ಇಲ್ಲಿ ಹೊರಗಾಕಿ, ಜೆಸಿ ಕಳಿಸಿ. ಶೀಟಿಂದು ಅಲ್ಕದಂತೆ ಮುಂದುವರ್ಸಿರ್ತೀವಿ, ಅದಕ್ಕೆ ಇನ್ನೂ ಉಳಿಸ್ಕೊಂಡಿದ್ದಾರೆ. ಕರೆದ ತಕ್ಷಣ ಬರ್ದಂಗಿದ್ರೆ ಕ್ಲೋಸ್ ಆಗುತ್ತಾ ನಿಮ್ಗೆ? ಎಲ್ಲ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಅವನಿಗೆ? 3 ವರ್ಷದಿಂದ ಬಂದೇ ಸರ್. ಮನೆಯೊಳಗೆ ತಾಯಿ ಇಲ್ಲ ಸರ್, ಅವರು ಎಲ್ಲ ಹೋಗಿದ್ದಾನಂತ ಕಂಡು ಜೆಸಿ ಕಳಿಸಿ. ಡೋಂಟ್ ಎಂಟರ್ಟೈನ್ ಸಚ್ ಫೆಲೋಸ್. ಇವಾಗ ನೀವು ಓದಾಗ ಕರೆದಾಗ ಬರಬೇಕಾ? ಬಂದಿಲ್ಲ, ದಟ್ ಈಸ್ ಅಬ್ಸ್ಟ್ರಕ್ಷನ್ ಟು ಡ್ಯೂಟಿ. ಎಲ್ಲ ಎಳ್ದಾಡ್ಕೊಂಡೆ ಎಳ್ಕೊಂಬಂದಿರ್ತೀವಿ. ದೊಡ್ಡ ಇದೇನೋ ನಿನ್ನಲ್ಲೇ. ಇದರ ಫ್ಯಾಮಿಲಿ ಸಪೋರ್ಟಿಂದನೇ ಹಾಳಾಗೋದು. ಆಯಿತಾ? ತಂದೆ ತಾಯಿಗಳು ಅಥವಾ ಹೆಂಡತಿ ಮಕ್ಕಳು ಅಣ್ಣ ತಮ್ಮಗಳು ಇರ್ತಾರಲ್ಲ, ಇಂಥ ಕೆಲಸ ಮಾಡಿದಾಗ ಹೊಟ್ಟೆ ಸೀರೆ ಹೊಡೆದು ಹೊರಗೆ ಕಳಿಸಿದ್ರೆ ಕರ್ಕೊಂಡು ಹೋಗಿ ಅಂತಂದು ದಾರಿಗೆ ಬರ್ತಾರೆ. ಅವರು ಯಾವಾಗ ಪುಕ್ಷಟೆ ದುಡ್ಡುಗಳು ಬರ್ತಿರ್ತಾವಲ್ಲ, ಈಸಿ ಮನಿಗೆ ಅಡಿಕ್ಟ್ ಆಗಿರ್ತಾರೆ ಅಷ್ಟೇ. ಇದೊಂಥರ ಡ್ರಗ್ ಅಡಿಕ್ಷನ್ ಇದ್ದಂಗೆ, ಕ್ರೈಮ್. ನೋಡಿ ತಮ್ಮ, ಇವೆಲ್ಲ ಬಿಡಬೇಕು ಆಯಿತಾ? ಲೋಫರ್ ಪಂಕ್ತಿ ಮುಂದುವರಿಸಿದ್ರೆ ನಮಗೇನು ಮಾಡ್ಬೇಕು ಗೊತ್ತೈತಿ. ಆ್ಯಕ್ಟಿವಿಟಿ ಟ್ರ್ಯಾಕ್ ಮಾಡಿ ಅದರ ಉದ್ದೇಶ ಸಿಗೇ ಬಿಡ್ತಾರೆ, ತಾಂಡು ಒಳಗಾಗ್ತದೆ. ಇವೆಲ್ಲ ಹೊರಗಡೆ ಇರೋ ಲಾಯಕಲ್ಲ. ಅವ್ರಿಗೆ ಏನು ಮಾತಾಡ್ತೀವಿ, ಏನು ಮಾಡ್ತೀವಿ ನಿಷೇಧಾಗಿಲ್ಲ. ಚೆಕ್ ಮಾಡಿಸಿ 100% ಇನ್ಫ್ಲೂಯೆನ್ಸಲ್ಲಿ ಇರ್ತಾನೆ. 6 ತಿಂಗಳು ವರ್ಷದಾಗ ಸಾಯ್ತೀಯ ನೀನು. ನೋಡಿ, ನಿನ್ನ ಮುಖ, ನಿನ್ನ ಕಣ್ಣು, ಬಾಯಲ್ಲಿ ಕಡೆ ನೋಡು, ಎಲ್ಲ ಕುಡಿದು ಎಲ್ಲ ಹೋಗಿರುತ್ತೆ ಒಳಗಡೆ. ನಿನ್ನ ಲಿವರು, ಇನ್ನೊಂದು ಮತ್ತೊಂದು ಎಲ್ಲ ಹೋಗಿರುತ್ತೆ. ಹೋಗಿ ನಿನ್ನ ಮಗ ನೋಡೋದು ಗೊತ್ತಾಗುತ್ತೆ. ನಿನ್ನ ಮೈ ತುಂಬ ಡಾಟಾಕ್ಸ್. ಹಾಂ, ಓಪನ್ ಮಾಡಿ ಇನ್ನೂ ಸ್ವಲ್ಪ ಓಪನ್ ಅಷ್ಟೇ. ಆಚೆ ಕಡೆ ಇರಲಿ. ಅಲ್ಲ ಅದು ಓಪನ್ ಮಾಡಿ. ಇರಲಿ, ಹಂಗೆ ಇರಲಿ. ಇದನ್ನು ಓಪನ್ ಮಾಡಿ, ಇದನ್ನು ಓಪನ್ ಮಾಡಿ.
ಏನದು ಏನು ಹೆಸರು ಸಾನ್ವಿ ಓಪನ್ ಮಾಡಿ ಓಪನ್ ಮಾಡು. ಮದುವೆ ಆಗೈತೆ ನಿಮಗೆ ಬೈ ಯಾರು ಮತ್ತೆ ಹುಡುಗಿ ಹಾಂ ಅಲ್ಲ ಯಾರು ಹೆಸರೇನು ಸಾನ್ವಿ ಯಾರು ಹಾಕ್ಸ್ಕೊಂಡಿದೆಯಲ್ಲ ಯಾರ್ದಿದು ಮಗಳ ಅಲ್ಲ ಹೇಳಿ ದೇವ್ರದ್ದು ಹಾಕ್ಸ್ಕೊಂಡು ಅದೇ ಕೈಯಲ್ಲಿ ಮಜ್ಜುಲ್ಲಂಗೆ ಹಿಡ್ಕೊಂತಾರೆ ಮೇಡಮ್ ಹೇಳಿ ಯಾವ ದೇವ್ರ ಅಡ್ಡ ಬರಲ್ಲ ಎಲ್ಲ ಪುಣ್ಯ ಮಾಡಿ ಹಗಲು ಮೂರತ್ತರ ವ್ರತ ಮಾಡಿ ಮಕ್ಕಳಿಗೆ ದೇವ್ರು ಒಳ್ಳೆಯದು ಕಷ್ಟ ಇದೆ ನಿಮ್ಮಂಥವ್ರಿಗೆ ಗೊತ್ತಿಲ್ಲ ಏನಿದೆ ರಾಜು ರಾಜ ರಾಣಿ ಅದು ಒಂದು 10 ನಿಮಿಷ ಬಿಟ್ಟು ಮಾಡ್ತೀನಿ ಜಸ್ಟ್ ಇದು ರಾಜ ರಾಜ್ ಒಂದಿನ ಹೆಸರು ಏನು ನಿಮ್ಮ ಮಮ್ಮಿ ಹೆಸರು ಮಮ್ಮಿ ಹೆಸರು ಅನ್ನೋದು ಸಾಧ್ಯನೇ ಇಲ್ಲ ನಮ್ಮಪ್ಪ ಫುಲ್ ಹೆಸರು ಹೇಳ ಏಜ್ ಎಷ್ಟು